ಅಮೃತಾಂಜನ್. ಅದಾದ್ಮೇಲೆ ರಾಘವಿ ಶೆಟ್ಟಿ ಅವ್ರ ಜೊತೆ ರಕ್ಕಸಪುರದಳು ಅಂತ, ಅದರಲ್ಲೂ ಮೇಜರ್ ಕ್ಯಾರೆಕ್ಟರ್. ರಕ್ಷಿತಾ ಮೇಡಮ್ ಗುರುತಿಸಿ ನನ್ನ ಸಿನಿಮಾಗೆ ರೆಫರ್ ಮಾಡಿದ್ದು. ಅದಾದ್ಮೇಲೆ ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಇದು ಮಾಡ್ತಾ ಇದ್ದೀನಿ, ಶಶಾಂಕ್ ಸರ್ ಡೈರೆಕ್ಷನ್ದು, ಅದು ಶೂಟಿಂಗ್ ನಡೀತಾ. ಇನ್ನು ನಿಮ್ಮದೇ ಆದ ಕನಸುಗಳಿದೆ, ಕಣ್ಣುಗಳೆಲ್ಲ ನಮ್ಗೆ ಗೊತ್ತಾಗ್ತಿದೆ, ನಿಮ್ಮ ಕನಸುಗಳು, ನಿಮ್ಮ ಫ್ಯೂಚರ್ ಎಲ್ಲ ಕಾಣಿಸ್ತಾ ಇದೆ. ಏನಿದೆ ಗುರುಗಳೇ ನಿಮ್ಮ ಮನಸ್ಸಲ್ಲಿ? ಸರ್, ನನ್ನ ಮನಸ್ಸಲ್ಲಿ ಒಳ್ಳೆ ಸಿನಿಮಾಗಳನ್ನ ಕೊಡಬೇಕು, ಆಮೇಲೆ ಒಳ್ಳೆ ಡೈರೆಕ್ಟರ್ಗಳು ಯಾರೇ ಕರೆದ್ರು ಈಸಿಯಾಗಿ ಕೈಗೆಟ್ಕುವಂಥ ಕಲಾವಿದ ಆಗ್ಬೇಕು ನಾನು. ಆಮೇಲೆ ಈಗ ಆಲ್ರೆಡಿ ಸಿನಿಮಾಗಳು, ಈಗ ರಾಯಲ್ ರಿಲೀಸ್ ಇದೆ 24th, ಅದ್ಭುತವಾಗಿರೋ ಕ್ಯಾರೆಕ್ಟರ್ ದಿನಕರ್ ಸರ್ ಕೊಟ್ಟಿದ್ದಾರೆ. ನಾನು ಎಷ್ಟು ಪ್ರೂವ್ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಯಾಕೆಂದರೆ ನಾನು ಎಲ್ಲೇ ವರ್ಕ್ ಮಾಡಿ ಬಂದಿದ್ದು ನನಗೆ 100% ಸ್ಯಾಟಿಸ್ಫ್ಯಾಕ್ಷನ್, ಅಂದರೆ ಇನ್ನೂ ಏನೋ ಮಾಡಬೇಕು ಅನ್ನೋದಿರುತ್ತೆ. ಆಮೇಲೆ ನೆಕ್ಸ್ಟ್ ಅಜಯ್ ರಾವ್ ಅವ್ರದ್ದೊಂದು ಫ್ಯಾಮಿಲಿ ಮ್ಯಾನ್ ಅಂತ ಮಾಡಿದೆ, ಸುಖಿಭವ ಅಂತ ಒಂದು ಮಾಡಿದೆ, ಅದು ಚೆನ್ನಾಗಿ ಬಂದಿದೆ, ಸೆಕೆಂಡ್ ಹೀರೋ ಥರ ಇದೆ ಅದು ಸಿನಿಮಾ. ನಮ್ಮದು ಅಮೃತಾಂಜನ್ ಸಿನಿಮಾ ಇದೆ. ನಾವು ಇಡೀ ಕಲಾವಿದರು ನೀವೇನೇನು ನೋಡಿದಿರ, ನಮ್ಮ ಮೋಹಿತ್ ಸರ್ ಡೈರೆಕ್ಟ್ ಮಾಡುವಂಥ ಕತೆ. ಮೊನ್ನೆ ಸ್ಕ್ರೀನಿಂಗ್ ಮಾಡಿದ್ವಿ, ಶಾರ್ಟ್ ಫಿಲ್ಮ್ ಆಗಿತ್ತು, ಈಗ ದೊಡ್ಡ ಸಿನಿಮಾ ಆಗಿದೆ, ರೆಡಿ ಇದೆ, ಸಿನಿಮಾ ರೆಡಿ ಇದೆ. ನಾವು ಮೊನ್ನೆ ಸ್ಕ್ರೀನಿಂಗ್ ಮಾಡಿದ್ವಿ, ಅದ್ಭುತವಾಗಿದೆ ಸಿನಿಮಾ. ನಾನು ಎಲ್ಲರಿಗೂ ಹೇಳ್ತೀನಿ, 100% ಎಲ್ಲರ ಸಪೋರ್ಟು ಬೇಕೇ ಬೇಕು. ಯಾಕೆಂದ್ರೆ ಒಂದು ಶಾರ್ಟ್ ಫಿಲಮ್ ಸಿನಿಮಾ ಆಗ್ತಾ ಇದೆ, ಅದ್ಭುತವಾಗಿ ಬಂದಿದೆ ಸಿನಿಮಾ. ಯಾಕೆಂದ್ರೆ ನಾನು ಇಲ್ಲ ಅಮೃತಾಂಜನ್ ಶಾರ್ಟ್ ಫಿಲ್ಮ್ ನಮ್ಮ ಡೈರೆಕ್ಟರ್ ಬಂದು 15-16 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು, ಅವರು ಗೆಲುವು ಬೇಕೇ ಬೇಕು. ಸುಮ್ಮನೆ ಹೇಳ್ತಾ ಇಲ್ಲ, ಅವ್ರು 100% ಎಫರ್ಟ್ ಹಾಕಿದ್ದಾರೆ ಆ ಸಿನಿಮಾಗೆ. ಅದು ಸ್ಕ್ರೀನ್ ಮೇಲೆ ಕಾಣುತ್ತೆ ನಿಮಗೆ. ಎಲ್ಲೋ ಒಂದ್ ಕಡೆ ಈ ಮನೋರಂಜನೆ ಕಳೆದೋಗಿದೆ ಅಂತ ಹೇಳ್ತಾರಲ್ಲ, ಆ ಸಿನಿಮಾದಲ್ಲಿ 100% ನಿಮ್ಗೆ ಸಿಗುತ್ತೆ. ಸೊ ಅದನ್ನ ಆ ಸಿನಿಮಾ ಪ್ರಮೋಷನ್ ಬಂದ ನಾನು 100% ಮಾತಾಡ್ತೀನಿ ಆ ಸಿನಿಮಾ ಬಗ್ಗೆ. ಅಮೃತಾಂಜನ್. ಅದಾದ್ಮೇಲೆ ರಾಘವಿ ಶೆಟ್ಟಿ ಅವ್ರ ಜೊತೆ ರಕ್ಕಸಪುರದಳು ಅಂತ, ಅದರಲ್ಲೂ ಮೇಜರ್ ಕ್ಯಾರೆಕ್ಟರ್. ರಕ್ಷಿತಾ ಮೇಡಮ್ ಗುರುತಿಸಿ ನನ್ನ ಸಿನಿಮಾಗೆ ರೆಫರ್ ಮಾಡಿದ್ದು. ಅದಾದ್ಮೇಲೆ ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಇದು ಮಾಡ್ತಾ ಇದ್ದೀನಿ, ಶಶಾಂಕ್ ಸರ್ ಡೈರೆಕ್ಷನ್ದು, ಅದು ಶೂಟಿಂಗ್ ನಡೀತಾ ಇದೆ. ಅದಾಗ್ತಿದ್ದಂಗೆ ಈಗ ಜನವರಿ ಎಂಡಿಂದ ನಾನು, ದಿಗಂತ್ ಅವರು ಮತ್ತು ಇನ್ನೊಬ್ರು 3 ಜನ ಲೀಡಾಗಿ ಮಾಡ್ತಾ ಇದ್ವಿ, ಅಶ್ವಿನಿ ರಾಮ್ ಪ್ರಸಾದ್ ಅವ್ರ ಪ್ರೊಡಕ್ಷನ್. ಅದು ಬಿಟ್ಟು ಮೂನ್ಲೈಟ್ ಸ್ಟುಡಿಯೋ ಅಂತ ನಾನು ಮತ್ತು ಟಾಮಂಜರಿ ಇರೋ ಇನ್ನೊಬ್ರು ಇನ್ನೂ ಫೈನಲ್ ಆಗಿಲ್ಲ, 3 ಜನ ಲೀಡ್ ಆಗೋನು. ಅದು ಸಿನಿಮಾ ಮಾರ್ಚ್ 15th ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಥರ ಸಿನಿಮಾಗಳು ಯಾಕೆಂದ್ರೆ ಒಂದು ಬಿಟ್ಟು ಒಂದು ಇಷ್ಟ ಥರ ಒಂದು ಇದೆ. ಆಮೇಲೆ ನಮ್ದೊಂದು ಲೀಡಾಗಿ ಮಾಡಬೇಕು. ಲೀಡ್ ಅಂದರೆ ನಾನೇ ನಾನೇ ಒಬ್ಬ ಇರಬೇಕು ಅಂತಲ್ಲ, ಅದೊಂದು ಕತೆ ಫನ್ ಫೀಲ್ಡ್ ಆಗಿದೆ. ಒಂದು 8-10 ಕ್ಯಾರೆಕ್ಟರ್ಗಳು ಬರುತ್ತೆ, ಒಳ್ಳೆ ಕತೆ. ನಮ್ಮ ಮೋಹಿತ್ ಸರ್ನೇ ಕೇಳಿ ಚೆನ್ನಾಗಿದೆ ಕೇಳಿ ಮಗ ಅಂತ ಹೇಳಿ ಇದು ಮಾಡಿರೋದು. ಸೊ ಅದೊಂದು ಪ್ರೊಡ್ಯೂಸರ್ ಅಪ್ರೋಚಲ್ಲಿ ಇದ್ದೀವಿ. ಅದ್ಭುತವಾಗಿದೆ ಕತೆ, ಈ ಟ್ರೆಂಡಿಗೆ ಏನು ಬೇಕೋ ಆ ಥರ ಇದೆ. 100% ಎಲ್ಲರೂ ಕಲಾವಿದರುಗಳನ್ನೇ ನಾವು ಅಕೌಂಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದೇ ಮುಂದೆ ಏನಂದರೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಕೊಂಡು ಹೋಗ್ಬೇಕು. ಅದೇ ನಾನು ನಿಮ್ಗೆ ಆಗಲೇ ಹೇಳಿದಂಗೆ ತುಂಬ ಚೆನ್ನಾಗಿ ನಾನು ಫ್ಯೂಚರಲ್ಲಿ ಆದರೆ ನಾನು ಹೋದಂಥ ದಾರಿ ಇನ್ನೊಬ್ರಿಗೆ ಸ್ಫೂರ್ತಿದಾಯಕವಾಗಿರ್ಬೇಕು ಅನ್ನೋದಕ್ಕಿಂತ ಆ ದಾರಿ ಕ್ರಿಯೇಟ್ ಮಾಡ್ಕೊಡ್ಬೇಕು ಮುಂದೆ ಬರೋರಿಗೆ. ನಾನು ಒಳ್ಳೆ ಕತೆಗಳು, ಒಳ್ಳೆ ನಟರುಗಳು ಯಾರು ಕಾಣಿಸ್ಕೊಂಡ್ರೆ ಅವರಿಬ್ಬರನ್ನ ಸೇರಿಸಿ ಒಳ್ಳೆ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದೊಂದು ತುಂಬಾ ದೊಡ್ಡ ಕನಸಿದೆ. ಸೂಪರ್ ಸರ್. ಸೊ ಅದು 100% ಮಾಡ್ತೀನಿ. ನನ್ಗೆ ಅನ್ಸಲ್ಲ, ದಯವಿಟ್ಟು ದರ್ಶನ್ ಮತ್ತು ಸುದೀಪ್ ಅವರ ಒಂದು ಸಿನಿಮಾನ ಮಾಡಬೇಡಿ ಮುಂದೆ ಫ್ಯೂಚರ್ ಸರ್. ಅವ್ರು ನಾನು ಹೇಳ್ತಾ ಕನ್ಸು ಸರ್, ಅದು ಕನ್ಸು ಎಲ್ಲರೂ ಪಡ್ತಾರೆ ಸರ್. ಎಷ್ಟು ಜನ ಪ್ರೊಡಕ್ಷನ್ ನಾನು ಹೇಳೋದು ಓಕೆ ಸರ್, ಅವ್ರಿಗೆ ಯಾರು ಬೇಕಾದ್ರೆ ಮಾಡ್ತಾರೆ ಸರ್. ಸರ್ ಅವ್ರು ಇಬ್ಬರು ಡೇಟ್ಸ್ ಕೊಡ್ತಾರೆ ಅಂದ್ರೆ ಯಾರು ಬೇಕಾದ್ರೆ ಬರ್ತಾರೆ, ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು. ಬಟ್ ಹೊಸೊಬ್ರಿಗೆ ಯಾರು ಬರಲ್ಲ ಸರ್. ಸೊ ಅಂಥವ್ರಿಗೆ ಮಾಡ್ಬೇಕು, ನನ್ನ ಕೈಲಿ ಏನಾದ್ರು ದೇವ್ರ ಶಕ್ತಿ ಕೊಟ್ರೆ ಅಂಥವ್ರಿಗೆ ಮಾಡ್ಬೇಕು ಅನ್ನೋದೊಂದು ನನಗೆ ಆಸೆ ಇದೆ. ಇವಾಗಿರೋರು ಹೋಗಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇದ್ದಾರೆ, ಏನಕ್ಕೆ ಹಿಂದೆ ಬರೋರಿಗೆ ಅದೊಂದು ರೂಟ್ ಮಾಡಿಕೊಡ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ತುಂಬಾ ಜನ ನನಗೆ ಹೇಳ್ತಾರೆ, ಅಪ್ಪು ಸರ್ ಇದ್ದಿದ್ರೆ ನಿಮ್ಗೆ ಕರೆದು ನಿಮ್ಗೆ ಸಿನಿಮಾ ಅವಕಾಶ ಕೊಡ್ತಾ ಇದ್ರು ಅಂತ. ಅವರು ಪಾಪ ಅವ್ರು ಮಾಡಿದ್ದೇ ಅದೇ ಉದ್ದೇಶಕ್ಕಂತೆ, ಹೊಸೊಬ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಆ ಥರ ಎಲ್ರಿಗೂ ಏನಕ್ಕೆ ಬರ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಅವ್ರು ಹೋಗಿದ್ದ ದಾರಿನ ಮರ್ತ್ಬಿಟ್ಟು ಮುಂದೆ ಹೋಗ್ಬಿಟ್ರ ಅನ್ನೋದು. ಏಕೆಂದ್ರೆ ನನಗೆ ಗೊತ್ತು, ಏನೋ ಒಂದು ಮಾಡಬೇಕು ಅನ್ಕೊಂಡು ಹೋಗ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಆ ಸಪೋರ್ಟು ನಮಗೆ ಸಿಗದೆ ಇದ್ದಾಗ, ಏನಕ್ಕೆ ಒಳ್ಳೆ ಕೆಲಸ ಮಾಡಬೇಕು, ಇಷ್ಟು ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ, ನಮ್ಮ ಕೆಲಸ ಮಾಡಬೇಕು ಅಂದಾಗ ಒಂದು ದಾರಿ ಬೇಕಲ್ಲ ಅನ್ನೋದೊಂದು. ಆ ಥರ ಬೇರೆಯವ್ರಿಗೆ ಆಗ್ಬಾರ್ದು. ನನ್ಗೆ ಏನಾದ್ರು ದೇವ್ರ ಶಕ್ತಿ ಕೊಟ್ಟರೆ ಅದು ಮಾಡಬೇಕು ಅಂತ ಒಂದು ತುಂಬಾ ದೊಡ್ಡ ಆಸೆ ಇದೆ. ಎಸ್, ಇನ್ನು 2 ಕ್ವಶನ್ಸ್ಗಳಿದಾವೆ, ಕೇಳ್ಬಿಡೋಣ.